ನೋಡಿ, ಅಲ್ಲಿರುವಂತಹ 135 ಸ್ಥಾನ ಅಂತ ಅಂತಿಟ್ಕೊಳ್ಳಿ. ಈಗಿರುವಂತದ್ದು ಶಾಸಕರ ಬೆಂಬಲ ಕಾಂಗ್ರೆಸ್ನಲ್ಲಿ 135. ಅದರಲ್ಲಿ ಡಿಕೆಶಿ ಕಡೆ 20 ಜನ ಇದ್ದಾರೆ ಅಂತ ಹೇಳಲಾಗ್ತಿದೆ, ಸಿದ್ದರಾಮಯ್ಯ ಅವರ ಕಡೆ 70 ಜನ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಆದ್ರೆ ಈಗ ಏನಾಗ್ತಿದೆ, ಡಿಕೆಶಿ ಬಣ ಹೈಕಮಾಂಡ್ ನಡೆಯಿಂದಾಗಿ ಆಕ್ರೋಶಗೊಂಡಿದೆ. ನಮಗೊಂದು ಕ್ಲಾರಿಟಿ ಸಿಗಬೇಕು. ಆ ಕ್ಲಾರಿಟಿ ಸಿಗೋವರೆಗೂ ಕೂಡ ನಾವು ಏನ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಗೊಂದಲಕ್ಕೆ ತೆರೆ ಎಳೆಯದೆ ಮೌನವನ್ನ ತಾಳಿದ್ದಾರೆ ರಾಹುಲ್ ಗಾಂಧಿ ಅವರು. ಇದು ಸರಿ ಬರೋದಿಲ್ಲ. ದಿನೇ ದಿನೇ ಕಾಲಹರಣವನ್ನ ಮಾಡಲಾಗ್ತಾ ಇದೆ ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧವೇ ಒಂದು ರೀತಿಯಲ್ಲಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ನಿರ್ದಿಷ್ಟ ಅವಧಿಯಲ್ಲಿ ಗೊಂದಲವನ್ನ ಬಗೆಹರಿಸ್ತಾ ಇಲ್ಲ ಹೈಕಮಾಂಡ್. ಅದೇನ್ ಮಾತುಕತೆ ಆಗಿತ್ತು, ಯಾರು ಪ್ರಮಾಣ ಮಾಡಿದ್ರು 2.5 ವರ್ಷ ನಾವಿರ್ತೀವಿ, 2.5 ವರ್ಷ ನಿಮಗೆ ಬಿಟ್ಕೊಡ್ತೀವಿ ಅಂತೇಳಿ, ಅದು ಅವರವರಿಗೆ ಗೊತ್ತಿದೆ. ಯಾಕಂದ್ರೆ ಇದೇ ವಿಚಾರವನ್ನ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರು ಕೂಡ ಹೇಳಿದ್ರು. ಮಾತು ಕೊಟ್ಟಿದ್ರು, ಮಾತು ಕೊಟ್ಟಂತೆ ನಡೆದುಕೊಳ್ಬೇಕು ಅಂತೇಳಿ. ಆದ್ರೆ ಯಾರು ಮಾತು ಕೊಡಬೇಕಾದ್ರೆ ಆ ಸಂದರ್ಭದಲ್ಲಿ ಇದ್ರಲ್ಲ, ಅವರು ಅದನ್ನ ಅದೇ ರೀತಿಯಾಗಿ ನಡೆದುಕೊಳ್ತಾ ಇಲ್ಲ ನಾಯಕರು ಅಂತ ಹೇಳಿ ಈಗ ಕೇಳಿ ಬರ್ತಾ ಇರುವಂತಹ ಮಾತುಗಳು. ಹೀಗಾಗಿಯೇ ಡಿ.ಕೆ. ಶಿವಕುಮಾರ್ ಅವರ ಬಣ ಆಕ್ರೋಶಗೊಂಡಿರೋದು. ಏನ್ ಮಾಡ್ಬೇಕಿದಕ್ಕೆ? ನಡ್ರಿ ಹೋಗೋಣ ಎಲ್ಲ ದೆಹಲಿಗೆ, ಅಲ್ಲಿ ಹೋಗಿ ಪರೇಡ್ ನಡೆಸೋಣ. ಯಾವಾಗ ಹೋಗೋಣ? ಬಜೆಟ್ ಮುಗಿಸ್ಕೊಂಡು ಇಮಿಡಿಯೇಟ್ ಶಿಫ್ಟ್ ಆಗೋಣ, ದೆಹಲಿಗೆ ಶಿಫ್ಟ್ ಆಗೋಣ ಅಂತ. ಅಂದ್ರೆ ರಾಜಕಾರಣದ ಈ ಕುರ್ಚಿ ಕಾಳಗದ ಫೈಟ್ ದೆಹಲಿ ಅಂಗಳಕ್ಕೆ ಶಿಫ್ಟ್ ಆಗುತ್ತೆ ಮತ್ತೊಮ್ಮೆ. ಅದು ಯಾವಾಗ? ಬಜೆಟ್ ಆದ್ಮೇಲೆ. ನಿನ್ನೆ ಒಂದು ಬಾಲಕೃಷ್ಣ ಅವರ ಬರ್ಡೇ ನೆಪದಲ್ಲಿ ಎಲ್ಲರೂ ಕೂಡ ಸಭೆಯನ್ನ ಸೇರಿದ್ರು. ಆ ಸಭೆಯಲ್ಲಿ ಎಲ್ಲಾ ಚರ್ಚೆಗಳನ್ನ ಕೂಡ ಮಾಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಪರೇಡ್ ಮಾಡೋದಕ್ಕೆ ಚಿಂತನೆಯನ್ನ ಕೂಡ ನಡೆಸಿದ್ದಾರೆ. 40ಕ್ಕೂ ಅಧಿಕ ಶಾಸಕರು ನಿನ್ನೆ ಈ ಒಂದು ಬರ್ಡೇ ಪಾರ್ಟಿಯಲ್ಲಿ ಸಭೆಯಲ್ಲಿ ಭಾಗಿಯಾಗಿದ್ರು. ಇನ್ನು 20 ಶಾಸಕರನ್ನ ಸೆಳೆಯೋದಕ್ಕೆ ಡಿ.ಕೆ. ಶಿವಕುಮಾರ್ ಬಣ ಪ್ಲಾನ್ ಅನ್ನ ಮಾಡ್ತಾ ಇದೆಯಂತೆ. ಒಟ್ಟು 70+ ಶಾಸಕರ ಜೊತೆ ದೆಹಲಿಗೆ ಹೋಗೋದಕ್ಕೆ ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ನೋಡಿ, ಶೀಘ್ರದಲ್ಲೇ ದೆಹಲಿಗೆ ಹೋಗ್ತಾರೆ ಡಿ.ಕೆ. ಶಿವಕುಮಾರ್ ಅವರು ಕೂಡ, ಅವರ ಬೆಂಬಲಿಗರು ಕೂಡ ಅಂತ ಹೇಳಲಾಗ್ತಾ ಇದೆ. ಆದ್ರೆ ದೆಹಲಿ ಭೇಟಿಗೂ ಮುನ್ನ ನೋಡಿ, ಒಂದು ವೇಳೆ ಇಲ್ಲ ಸ್ಟ್ರಾಟಜಿ ಏನು, ಅಚಾನಕ್ ಆಗಿ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸೋದಕ್ಕೆ ಸಾಧ್ಯ ಇಲ್ಲ. ಹೈಕಮಾಂಡ್ ಇಂತಹ ಸಂದರ್ಭದಲ್ಲಿ ರಿಸ್ಕ್ ಅನ್ನ ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ. ಸ್ಥಳೀಯ ಚುನಾವಣೆ ಇದೆ, ಜಿಬಿಎ ಎಲೆಕ್ಷನ್ ಇದೆ, ಅದಾದ್ಮೇಲೆ ತಕ್ಷಣಕ್ಕೆ ಎಲೆಕ್ಷನ್ ಬರುತ್ತೆ, ಅಸೆಂಬ್ಲಿ ಎಲೆಕ್ಷನ್ ಬರುತ್ತೆ. ಸೊ ನಾವೀಗೇನಾದ್ರೂ ರಿಸ್ಕ್ ತಗೊಂಡ್ಬಿಟ್ರೆ ಎಲ್ಲಿ ಹಿಂದಾಮತಗಳು ನಮ್ಮಿಂದ ಕೈ ತಪ್ಪು ಹೋಗುತ್ತೋ ಅನ್ನೋ ಆತಂಕದಲ್ಲಿದೆ. ಹಾಗಾಗಿ ಹೈಕಮಾಂಡ್ ಏನ್ ಮಾಡಬಹುದು? ಈ ಹಿಂದೆ ಕೂಡ ಶಾಂಗ್ರಿಲಾ ಹೋಟ್ಲಲ್ಲಿ 1-to-1 ಒಪಿನಿಯನ್ ತಗೊಂಡಿದ್ರು. ಆಗ ಹತ್ರ 70ರಿಂದ 80 ಜನ ಶಾಸಕರ ಬೆಂಬಲ ಇದ್ದಿದ್ದು ಸಿದ್ದರಾಮಯ್ಯ ಅವರಿಗೆ, 30ರಿಂದ 35 ಜನ ಬೆಂಬಲ ಕೊಟ್ಟಿದ್ದು ಡಿ.ಕೆ. ಶಿವಕುಮಾರ್ ಅವರು. ಹಾಗಾಗಿ ಈಗ ಏನಾದ್ರು ಅದೇ ಸ್ಟ್ರಾಟಜಿನ ಹೈಕಮಾಂಡ್ ಪ್ಲಾನ್ ಮಾಡ್ಕೊಂಡು ಅದನ್ನೇ ಮಾಡೋಣ ಅಂತ ಏನಾದ್ರು ಆಗ್ಬಿಟ್ರೆ, ತಲೆ ಲೆಕ್ಕ ಹಾಕೋಣ, ಯಾರ ಕಡೆ ಯಾರ ಹಿಂದೆಗಡೆ ಎಷ್ಟು ಜನ ಇದ್ದಾರೆ ಅಂತೇಳಿ ತಲೆ ಲೆಕ್ಕ ಹಾಕಿದಾಗ ಡಿ.ಕೆ. ಶಿವಕುಮಾರ್ ಅವರ ಬೆನ್ನ ಹಿಂದೆ 70+ ಇರಲೇಬೇಕು ಆ ಟೈಮಲ್ಲಿ. ಇಲ್ಲ, ಡಿ.ಕೆ. ಶಿವಕುಮಾರ್ ಅವರಿಗೆ ಎಷ್ಟು ಜನ ಬೆಂಬಲವನ್ನ ಕೊಡ್ತಿದ್ದಾರೆ, ಅವ್ರನ್ನೇ ಮಾಡೋಣ ಸಿದ್ದರಾಮಯ್ಯ ಅಂತೇಳಿ ಆಗ ಮನ ಒಲಿಸಬಹುದು. ನಿಮ್ಮ ಹಿಂದೆ ಯಾರು ಇಲ್ಲ ಅಂತೇಳಿ ಇದು ಒಂದು ಸ್ಟ್ರಾಟಜಿ. ಇದು ಆಗಬಹುದು ಅಂತೇಳಿ, ಹೀಗೆ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಇದು ಆಗುತ್ತೆ, ಆಗಬಹುದು ಅಂತ ಹೇಳಿ ಲೆಕ್ಕಾಚಾರಗಳಷ್ಟೇ, ಪ್ರಿಡಿಕ್ಷನ್, ಮುಂದೆ ಏನಾಗಬಹುದು ಅಂತೇಳಿ. ಸೊ ಹಾಗಾಗಿ ಆ ಒಂದು ರೀತಿಯಾದಂತಹ ಬೆಳವಣಿಗೆ ಆಗಿದ್ದೇ ಆದಲ್ಲಿ ಪ್ರಿಪೇರ್ ಆಗಿರ್ಬೇಕಲ್ಲ. ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತಲ್ಲ. ಹಾಗಾಗಿ ಮುಂದೆ ಸಂಭವಿಸುವಂತಹ ಯಾವುದೇ ಒಂದು ಬೆಳವಣಿಗೆಗೆ ನಾವು ಈಗಲೇ ಸಿದ್ಧರಾಗಿರ್ಬೇಕು, ಈಗಲೇ ಎಚ್ಚೆತ್ತುಕೊಳ್ಬೇಕು, ಈಗಲೇ ಮುಂಜಾಗ್ರತವಾಗಿರಬೇಕು ಅನ್ನೋದ್ರ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರ ಬಣ ಒಂದಷ್ಟು ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇದೆ. ಈಗ 40 ಜನ ರೆಡಿ ಆಗಿದ್ದಾರೆ, ಇನ್ನು 20 ಜನ ಎಳ್ಕೊಬೇಕು, 60 ಆಗುತ್ತೆ. ಇನ್ನು 10-15 ಆಚೆ ಈಚೆ ಮಾಡ್ಕೊಂಡ್ರೆ 70+ ಆಗೋಗುತ್ತೆ. ಸೊ ಹಾಗಾಗಿ ದೆಹಲಿ ಭೇಟಿಗೂ ಮುನ್ನ ಮೊದಲು ಬೆಂಗಳೂರಲ್ಲಿ ಮತ್ತೊಂದು ಸಭೆಯನ್ನ ಮಾಡೋದಕ್ಕೆ ಒಂದಷ್ಟು ತೀರ್ಮಾನವನ್ನ ಕೂಡ ತೆಗೆದುಕೊಂಡಿದ್ದಾರೆ. ಸೊ ಆ ಸಭೆ ನಡೆಸಿದ ನಂತರ ದೆಹಲಿ ಪ್ರವಾಸಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗುತ್ತೆ ಅಂತ ಹೇಳಲಾಗ್ತದೆ. ಆದರೆ ಯಾವಾಗ, ಎಲ್ಲಿ ಅನ್ನೋದು ಸದ್ಯಕ್ಕೆ ಕುತೂಹಲಕ್ಕೆ ಕಾರಣವಾಗಿದೆ. ಏನ್ ಬೇಕಾದ್ರೂ ಆಗಬಹುದು ಬಜೆಟ್ನ ನಂತರ. ಎಲ್ಲರೂ ಕೂಡ ಕಾದು ನೋಡಬೇಕು. ಮುಂದಿನ ಸುದ್ದಿ ಗಮನ ಕೊಡೋಣ. ನೋಡಿ, ಅಲ್ಲಿರುವಂತಹ 135 ಸ್ಥಾನ ಅಂತ ಅಂತಿಟ್ಕೊಳ್ಳಿ. ಈಗಿರುವಂತದ್ದು ಶಾಸಕರ ಬೆಂಬಲ ಕಾಂಗ್ರೆಸ್ನಲ್ಲಿ 135. ಅದರಲ್ಲಿ ಡಿಕೆಶಿ ಕಡೆ 20 ಜನ ಇದ್ದಾರೆ ಅಂತ ಹೇಳಲಾಗ್ತಿದೆ, ಸಿದ್ದರಾಮಯ್ಯ ಅವರ ಕಡೆ 70 ಜನ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಆದ್ರೆ ಈಗ ಏನಾಗ್ತಿದೆ, ಡಿಕೆಶಿ ಬಣ ಹೈಕಮಾಂಡ್ ನಡೆಯಿಂದಾಗಿ ಆಕ್ರೋಶಗೊಂಡಿದೆ. ನಮಗೊಂದು ಕ್ಲಾರಿಟಿ ಸಿಗಬೇಕು. ಆ ಕ್ಲಾರಿಟಿ ಸಿಗೋವರೆಗೂ ಕೂಡ ನಾವು ಏನ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಗೊಂದಲಕ್ಕೆ ತೆರೆ ಎಳೆಯದೆ ಮೌನವನ್ನ ತಾಳಿದ್ದಾರೆ ರಾಹುಲ್ ಗಾಂಧಿ ಅವರು. ಇದು ಸರಿ ಬರೋದಿಲ್ಲ. ದಿನೇ ದಿನೇ ಕಾಲಹರಣವನ್ನ ಮಾಡಲಾಗ್ತಾ ಇದೆ ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧವೇ ಒಂದು ರೀತಿಯಲ್ಲಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ನಿರ್ದಿಷ್ಟ ಅವಧಿಯಲ್ಲಿ ಗೊಂದಲವನ್ನ ಬಗೆಹರಿಸ್ತಾ ಇಲ್ಲ ಹೈಕಮಾಂಡ್. ಅದೇನ್ ಮಾತುಕತೆ ಆಗಿತ್ತು, ಯಾರು ಪ್ರಮಾಣ ಮಾಡಿದ್ರು 2.5 ವರ್ಷ ನಾವಿರ್ತೀವಿ, 2.5 ವರ್ಷ ನಿಮಗೆ ಬಿಟ್ಕೊಡ್ತೀವಿ ಅಂತೇಳಿ, ಅದು ಅವರವರಿಗೆ ಗೊತ್ತಿದೆ. ಯಾಕಂದ್ರೆ ಇದೇ ವಿಚಾರವನ್ನ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರು ಕೂಡ ಹೇಳಿದ್ರು. ಮಾತು ಕೊಟ್ಟಿದ್ರು, ಮಾತು ಕೊಟ್ಟಂತೆ
ನಡೆದುಕೊಳ್ಬೇಕು ಅಂತೇಳಿ. ಆದ್ರೆ ಯಾರು ಮಾತು ಕೊಡಬೇಕಾದ್ರೆ ಆ ಸಂದರ್ಭದಲ್ಲಿ ಇದ್ರಲ್ಲ, ಅವರು ಅದನ್ನ ಅದೇ ರೀತಿಯಾಗಿ ನಡೆದುಕೊಳ್ತಾ ಇಲ್ಲ ನಾಯಕರು ಅಂತ ಹೇಳಿ ಈಗ ಕೇಳಿ ಬರ್ತಾ ಇರುವಂತ ಮಾತುಗಳು. ಹೀಗಾಗಿಯೇ ಡಿ ಕೆ ಶಿವಕುಮಾರ್ ಅವರ ಬಣ ಆಕ್ರೋಶಗೊಂಡಿರೋದು. ಏನ್ ಮಾಡ್ಬೇಕಿದಕ್ಕೆ? ನಡ್ರಿ ಹೋಗೋಣ ಎಲ್ಲ ದೆಹಲಿಗೆ, ಅಲ್ಲಿ ಹೋಗಿ ಪರೇಡ್ ನಡೆಸೋಣ. ಯಾವಾಗ ಹೋಗೋಣ? ಬಜೆಟ್ ಮುಗಿಸ್ಕೊಂಡು ಇಮಿಡಿಯೇಟ್ ಶಿಫ್ಟ್ ಆಗೋಣ, ದೆಹಲಿಗೆ ಶಿಫ್ಟ್ ಆಗೋಣ ಅಂತ. ಅಂದ್ರೆ ರಾಜಕಾರಣದ ಈ ಕುರ್ಚಿ ಕಾಳಗದ ಫೈಟ್ ದೆಹಲಿ ಅಂಗಳಕ್ಕೆ ಶಿಫ್ಟ್ ಆಗುತ್ತೆ ಮತ್ತೊಮ್ಮೆ. ಅದು ಯಾವಾಗ? ಬಜೆಟ್ ಆದ್ಮೇಲೆ. ನಿನ್ನೆ ಒಂದು ಬಾಲಕೃಷ್ಣ ಅವರ ಬರ್ಡೇ ನೆಪದಲ್ಲಿ ಎಲ್ಲರೂ ಕೂಡ ಸಭೆಯನ್ನ ಸೇರಿದ್ರು. ಆ ಸಭೆಯಲ್ಲಿ ಎಲ್ಲಾ ಚರ್ಚೆಗಳನ್ನ ಕೂಡ ಮಾಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಪರೇಡ್ ಮಾಡೋದಕ್ಕೆ ಚಿಂತನೆಯನ್ನ ಕೂಡ ನಡೆಸಿದ್ದಾರೆ. 40ಕ್ಕೂ ಅಧಿಕ ಶಾಸಕರು ನಿನ್ನೆ ಈ ಒಂದು ಬರ್ಡೇ ಪಾರ್ಟಿಯಲ್ಲಿ ಸಭೆಯಲ್ಲಿ ಭಾಗಿಯಾಗಿದ್ರು. ಇನ್ನು 20 ಶಾಸಕರನ್ನ ಸೆಳೆಯೋದಕ್ಕೆ ಡಿ ಕೆ ಶಿವಕುಮಾರ್ ಬಣ ಪ್ಲಾನ್ ಅನ್ನ ಮಾಡ್ತಾ ಇದೆಯಂತೆ. ಒಟ್ಟು 70+ ಶಾಸಕರ ಜೊತೆ ದೆಹಲಿಗೆ ಹೋಗೋದಕ್ಕೆ ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ನೋಡಿ, ಶೀಘ್ರದಲ್ಲೇ ದೆಹಲಿಗೆ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಅವರು ಕೂಡ, ಅವರ ಬೆಂಬಲಿಗರು ಕೂಡ ಅಂತ ಹೇಳಲಾಗ್ತಾ ಇದೆ. ಆದ್ರೆ ದೆಹಲಿ ಭೇಟಿಗೂ ಮುನ್ನ ನೋಡಿ, ಒಂದು ವೇಳೆ ಇಲ್ಲ ಸ್ಟ್ರಾಟಜಿ ಏನು? ಅಚಾನಕ್ ಆಗಿ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸೋದಕ್ಕೆ ಸಾಧ್ಯ ಇಲ್ಲ. ಹೈಕಮಾಂಡ್ ಇಂತಹ ಸಂದರ್ಭದಲ್ಲಿ ರಿಸ್ಕ್ ಅನ್ನ ತೆಗೆದುಕೊಳ್ಳಕ್ ಹೋಗೋದಿಲ್ಲ. ಸ್ಥಳೀಯ ಚುನಾವಣೆ ಇದೆ, ಜಿಬಿಎ ಎಲೆಕ್ಷನ್ ಇದೆ, ಅದಾದ್ಮೇಲೆ ತಕ್ಷಣಕ್ಕೆ ಎಲೆಕ್ಷನ್ ಬರುತ್ತೆ, ಅಸೆಂಬ್ಲಿ ಎಲೆಕ್ಷನ್ ಬರುತ್ತೆ. ಸೊ ನಾವೀಗೇನಾದ್ರೂ ರಿಸ್ಕ್ ತಗೊಂಡ್ಬಿಟ್ರೆ ಎಲ್ಲಿ ಹಿಂದಾಮತಗಳು ನಮ್ಮಿಂದ ಕೈ ತಪ್ಪೋಗುತ್ತೋ ಅನ್ನೋ ಆತಂಕದಲ್ಲಿದೆ. ಹಾಗಾಗಿ ಹೈಕಮಾಂಡ್ ಏನ್ ಮಾಡಬಹುದು? ಈ ಹಿಂದೆ ಕೂಡ ಶಾಂಗ್ರಿಲಾ ಹೋಟ್ಲಲ್ಲಿ 1-to-1 ಒಪಿನಿಯನ್ ತಗೊಂಡಿದ್ರು. ಆಗ ಹತ್ರ 70ರಿಂದ 80 ಜನ ಶಾಸಕರ ಬೆಂಬಲ ಇದ್ದಿದ್ದು ಸಿದ್ದರಾಮಯ್ಯ ಅವರಿಗೆ, 30ರಿಂದ 35 ಜನ ಬೆಂಬಲ ಕೊಟ್ಟಿದ್ದು ಡಿ ಕೆ ಶಿವಕುಮಾರ್ ಅವರು. ಹಾಗಾಗಿ ಈಗ ಏನಾದ್ರು ಅದೇ ಸ್ಟ್ರಾಟಜಿನ ಹೈಕಮಾಂಡ್ ಪ್ಲಾನ್ ಮಾಡ್ಕೊಂಡು ಅದನ್ನೇ ಮಾಡೋಣ ಅಂತ ಏನಾದ್ರು ಆಗ್ಬಿಟ್ರೆ ತಲೆ ಲೆಕ್ಕ ಹಾಕೋಣ, ಯಾರ ಕಡೆ ಯಾರ ಹಿಂದೆಗಡೆ ಎಷ್ಟು ಜನ ಇದ್ದಾರೆ ಅಂತೇಳಿ ತಲೆ ಲೆಕ್ಕ ಹಾಕಿದಾಗ ಡಿ ಕೆ ಶಿವಕುಮಾರ್ ಅವರ ಬೆನ್ನ ಹಿಂದೆ 70+ ಇರಲೇಬೇಕು ಆ ಟೈಮಲ್ಲಿ. ಇಲ್ಲ, ಡಿ ಕೆ ಶಿವಕುಮಾರ್ ಅವರಿಗೆ ಎಷ್ಟು ಜನ ಬೆಂಬಲವನ್ನ ಕೊಡ್ತಿದ್ದಾರೆ, ಅವ್ರನ್ನೇ ಮಾಡೋಣ ಸಿದ್ದರಾಮಯ್ಯ ಅಂತೇಳಿ ಆಗ ಮನ ಒಲಿಸಬಹುದು, ನಿಮ್ಮ ಹಿಂದೆ ಯಾರು ಇಲ್ಲ ಅಂತೇಳಿ. ಇದು ಒಂದು ಸ್ಟ್ರಾಟಜಿ, ಇದು ಆಗಬಹುದು ಅಂತೇಳಿ. ಹೀಗೆ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಇದು ಆಗುತ್ತೆ, ಆಗಬಹುದು ಅಂತ ಹೇಳಿ ಲೆಕ್ಕಾಚಾರಗಳಷ್ಟೇ, ಪ್ರಿಡಿಕ್ಷನ್, ಮುಂದೆ ಏನಾಗಬಹುದು ಅಂತೇಳಿ. ಸೊ ಹಾಗಾಗಿ ಆ ಒಂದು ರೀತಿಯಾದಂತಹ ಬೆಳವಣಿಗೆ ಆಗಿದ್ದೇ ಆದಲ್ಲಿ ಪ್ರಿಪೇರ್ ಆಗಿರ್ಬೇಕಲ್ಲ. ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತಲ್ಲ. ಹಾಗಾಗಿ ಮುಂದೆ ಸಂಭವಿಸುವಂತಹ ಯಾವುದೇ ಒಂದು ಬೆಳವಣಿಗೆಗೆ ನಾವು ಈಗಲೇ ಸಿದ್ಧರಾಗಿರ್ಬೇಕು, ಈಗಲೇ ಎಚ್ಚೆತ್ಕೊಳ್ಬೇಕು, ಈಗಲೇ ಮುಂಜಾಗ್ರತವಾಗಿರ್ಬೇಕು ಅನ್ನೋದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರ ಬಣ ಒಂದಷ್ಟು ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇದೆ. ಈಗ 40 ಜನ ರೆಡಿ ಆಗಿದ್ದಾರೆ, ಇನ್ನು 20 ಜನ ಎಳ್ಕೊಬೇಕು, 60 ಆಗುತ್ತೆ, ಇನ್ನೊಂದು 10-15 ಆಚೆ ಈಚೆ ಮಾಡ್ಕೊಂಡ್ರೆ 70+ ಆಗೋಗುತ್ತೆ. ಸೊ ಹಾಗಾಗಿ ದೆಹಲಿ ಭೇಟಿಗೂ ಮುನ್ನ ಮೊದಲು ಬೆಂಗಳೂರಲ್ಲಿ ಮತ್ತೊಂದು ಸಭೆಯನ್ನ ಮಾಡೋದಕ್ಕೆ ಒಂದಷ್ಟು ತೀರ್ಮಾನವನ್ನ ಕೂಡ ತೆಗೆದುಕೊಂಡಿದ್ದಾರೆ. ಸೊ ಆ ಸಭೆ ನಡೆಸಿದ ನಂತರ ದೆಹಲಿ ಪ್ರವಾಸಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗುತ್ತೆ ಅಂತ ಹೇಳಲಾಗ್ತದೆ. ಆದರೆ ಯಾವಾಗ, ಎಲ್ಲಿ ಅನ್ನೋದು ಸದ್ಯಕ್ಕೆ ಕುತೂಹಲಕ್ಕೆ ಕಾರಣವಾಗಿದೆ. ಏನ್ ಬೇಕಾದ್ರೂ ಆಗಬಹುದು ಬಜೆಟ್ನ ನಂತರ. ಎಲ್ಲರೂ ಕೂಡ ಕಾದು ನೋಡಬೇಕು. ಮುಂದಿನ ಸುದ್ದಿ ಗಮನ ಕೊಡೋಣ.